ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನಿವತ್ತು ನಿಮಗೆ ಹೀರೆಕಾಯಿ ದೋಸೆನ ಮಾಡೋದು ಹೇಳ್ಕೊಡ್ತೀನಿ. ಇದು ನಮ್ಮ ಸೌತ್ ಕೇಂದ್ರದಲ್ಲಿ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ತುಂಬ ಫೇಮಸ್ಸು, ಅಲ್ಲಿಯ ವಿಶೇಷ ತಿಂಡಿ ಇದು. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಲೋಟ ಅಕ್ಕಿ, ಸ್ವಲ್ಪ ಕಾಯಿ, ಒಂದು ಇಡೀ ಹೀರೆಕಾಯಿನ ಆದಷ್ಟು ತೆಳ್ಳಗೆ ಈ ಥರ ರೌಂಡ್ ಸ್ಲೈಸ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಒಣಮೆಣಸು, ಒಂದು 2 ಸ್ಪೂನ್ ಆಗಷ್ಟು ಉದ್ದಿನಬೇಳೆ, 1.5 ಸ್ಪೂನ್ ಆಗಷ್ಟು ಜೀರಿಗೆ, ಇಲ್ಲಿ 1-2 ಸ್ಪೂನ್ ಆಗಷ್ಟು ಧನಿಯಾ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬೇಕಾಗೋ ಸಾಮಗ್ರಿಗಳು. ಹೇಳೋದು ಮರ್ತಿದ್ದೆ, ರುಬ್ಬುವಾಗ 1 ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮೊದಲಿಗೆ ಅಕ್ಕಿನ ಸ್ವಲ್ಪ ಬಾಣಲೆಗೆ ಹಾಕಿ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಒಂದು 3-4 ಮಿನಿಟ್ಸು ಹುರಿದ್ಬಿಟ್ಟು, ಏನು ಎಣ್ಣೆ ಹಾಕಿಲ್ಲ, ಡ್ರೈ ರೋಸ್ಟ್ ಮಾಡಿ ಆಮೇಲೆ ಅದನ್ನು ನೆನೆಸಿಡ್ಬೇಕು. ಆವಾಗ ನಾವೊಂದು 1/2 ಅವರ್, 1/4 ಗಂಟೆ ನೆನೆಸಿಟ್ರೂ ಸಾಕು, ರುಬ್ಕೊಂಡು ಬಿಡ್ಬೋದು, ತಕ್ಷಣ ಅದನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಂಚೂರು ಅಕ್ಕಿನ ಬಿಸಿ ಮಾಡಿಬಿಟ್ಟು ನೆನೆಸಿಡಬೇಕು. ನೋಡಿ, ಈ ಥರ ಸ್ವಲ್ಪ ಒಂಥರ ಅಕ್ಕಿ ಎಲ್ಲ ರೋಸ್ಟ್ ಆದ ಸ್ಮೆಲ್ ಬರುತ್ತೆ, ಅಷ್ಟೇ ಸಾಕು. ಅದನ್ನು ತಕ್ಷಣ ಅಂದರೆ ಒಂಥರ ತೀರ ಮೆತ್ತಗಾಗ್ಬಿಡುತ್ತೆ ಅಕ್ಕಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ನೀರಲ್ಲಿ ನೆನೆಸಿ ಇಡೋಣ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೇ ಇದೆಲ್ಲನೂ ಹುರ್ಕೊಳ್ಬೇಕು. ಮೊದಲಿಗೆ ನಾನು ಒಣಮೆಣಸು ಹಾಕ್ತೀನಿ. ಒಣಮೆಣಸು ಸ್ವಲ್ಪ ಕೆಂಪಗಾದ್ಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಒಲೆ ಸ್ವಲ್ಪ ಸಣ್ಣನೇ ಇರಲಿ, ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ, ಆವಾಗ ಕಪ್ಪಾಗೋದಿಲ್ಲ. ಉದ್ದಿನಬೇಳೆ ಸ್ವಲ್ಪ ಹಾಕ್ತಿದ್ದಂಗೆ ಧನಿಯಾ ಹಾಕ್ಕೊಳ್ತೀನಿ. ಧನಿಯಾ ಸ್ವಲ್ಪ ಕೆಂಪಗಾದ್ಮೇಲೆ ಜೀರಿಗೆ ಹಾಕ್ಕೊಳ್ತೀವಿ. ಹೀಗೆ ಎಲ್ಲನೂ ಕೆಂಪು ಹುರಿದಾದ್ಮೇಲೆ ಒಲೆ ಆರಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅಕ್ಕಿ ಅಕ್ಕಿ ನಾವು ನೆನೆಸಿಟ್ಟಿರ್ತೀವಲ್ಲ, ಅದನ್ನು ನೀರು ಬಸಿದ್ಬಿಟ್ಟು ಅಕ್ಕಿನೂ ಸಹ, ಕಾಯಿ, ಆಮೇಲೆ ನಾವು ಹುರಿದಿರೋದು, ಹುಣಸೆ ಹಣ್ಣು ತಗೊಂಡಿದ್ದು ಎಲ್ಲನೂ ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನೀಗ ಇಲ್ಲಿ ಹುರಿದಿದ್ದ ಮಸಾಲೆ, ಕಾಯಿ, ನೆನೆಸಿಟ್ಕೊಂಡಿದ್ದ ಅಕ್ಕಿ, ಅಕ್ಕಿನ ಹುರಿದು ನೆನೆಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಸಹ ಸೇರಿಸ್ಬಿಟ್ಟಿಲ್ಲಿ ಈ ಥರ ಹಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇರಬಾರ್ದು. ತುಂಬ ಗಟ್ಟಿ ಇದ್ದರೆ ಏನಾಗುತ್ತೆ ಅಂದರೆ ದೋಸೆ ದಪ್ಪ ಬರುತ್ತೆ. ಸೊ ಈ ರೀತಿ ಫ್ಲೋಯಿಂಗ್ ಇದರಲ್ಲಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಉಪ್ಪು, ಬೆಲ್ಲ ಎಲ್ಲ ಬೆರೆಸಿ ಇಟ್ಕೊಂಡಿದ್ದೀನಿ. ಈಗ ದೋಸೆ ಮಾಡೋಣ. ಒಲೆ ಮೇಲೆ ಹಂಚಿಟ್ಬಿಟ್ಟು ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚೋಣ. ನಾನು ಎಣ್ಣೆ ಹಚ್ಚೋದಕ್ಕೆ ಹೀಗೆ ಈರುಳ್ಳಿ ತಗೊಳ್ತೀನಿ. ಯಾಕೆ ಅಂತಂದರೆ ಈರುಳ್ಳಿನಲ್ಲಿ ಹಚ್ಚಿದರೆ ಈ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇವಾಗ ಒಂದೇ ಹೀರೆಕಾಯಿನ ಒಂದು ಸ್ವಲ್ಪ ಹೀಗೆ ಹಾಕಿಟ್ಕೊಂಡ್ಬಿಟ್ಟು, ಒಂದೇ ಹೀರೆಕಾಯಿನ ನೋಡಿ ಈ ಥರ
ಈ ಥರ ರೌಂಡ್ ಇಟ್ಟು ಒಂದ್ರ ಪಕ್ಕ ಒಂದು ಇಟ್ಕೊಳ್ತಾ ಬರಬೇಕು. ಅದಕ್ಕೆ ಇದಕ್ಕೆ ಹೇಳ್ತಾರೆ ಹೀರೆಕಾಯಿ ಕಲ್ಲಿಗೆ ಹಚ್ಚಿ ಮಾಡೋ ದೋಸೆ ಅಂತ ಹೇಳ್ತಾರೆ. ಹೀಗೆ ಮಾಡಿ ಈಗ ಒಂದು ಸೈಡ್ ಒಂದು ಸ್ವಲ್ಪ ಬೆಂದ ಮೇಲೆ ಮುಚ್ಚಳ ತೆಗೆದು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅದ್ರ ಮೇಲೆ. ಈ ಸೈಡು ಹೀಗೆ ಚೂರು ಎಣ್ಣೆ ಹಾಕಿ ಅದನ್ನು ಮಗಚ್ಬಿಡೋಣ. ಒಂದು ಸೈಡಿಂದ ಈ ಕಡೆ ಬೇಯಿಸ್ಬೇಕಲ್ಲ. ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರುತ್ತೆ. ಹೀಗಾಗಿರುತ್ತೆ. ಮೇಲಿಂದನೂ ಬೇಕಾದರೆ ಸ್ವಲ್ಪ ಎಣ್ಣೆನ ಹೀಗೆ ಹಾಕಿಟ್ಕೊಳ್ಳಿ. ಈ ಥರ ಎರಡೂ ಕಡೆ ಬೇಯಿಸಿದ್ರೆ ಮಚ್ಚಿ ಆ ಕಡೆ ಈ ಕಡೆ ತಿರುಗಿಸ್ತಾ ಬೇಯಿಸ್ಬಿಟ್ರೆ ಹೀರೆಕಾಯಿ ದೋಸೆ ರೆಡಿಯಾಗಿದೆ. ನೋಡಿ, ಈ ರೀತಿ ಹೀರೆಕಾಯಿ ದೋಸೆ ರೆಡಿಯಾಗಿದೆ. ಇದೇನಾದರೂ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯೇಸುವಿ ಪ್ರಪಂಚ. ನಾನು ಸುಮ. ಥ್ಯಾಂಕ್ ಯು.